ಇವಾಗ ಜಸ್ಟು ಈ ಬಿಸಿಲಲ್ಲಿ ನೀರು ಹಾಕೋ ಅಷ್ಟರಲ್ಲಿ ಫುಲ್ ಮೈಯೆಲ್ಲ ಸುಟ್ಟೋಯ್ತೈತೆ. ಅದ್ರ ಬೇರೆ ಬ್ಲ್ಯಾಕ್ ಶರ್ಟು ನನಗೆ ಆಲೆ ಒಣಗಿ ಹೋಯ್ತು. ಒಂದು ನಿಮಿಷ ಹಾಕಿನ್ನೂ ಹೋಗಿಲ್ಲ, ಆಲೆ ಒಣಗಿಲ್ಲ. ಪ್ರೂಫ್ ಏನು ಅಂದರೆ ನಮ್ಮಮ್ಮ ಏನು ಹೇಳೋಣ ಇಲ್ಲ, ಇದೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಬ್ಯಾಕ್ ಸೈಡ್ ನೋಡೋಣ, ಬ್ಯಾಕ್ ಸೈಡ್ಗೆ ಏನು ಬೇಕಿರೋದು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆನೇ ಎದ್ದು ಎಲ್ಲ ನೀರೆಲ್ಲ ಹಾಕ್ಬೇಕಿತ್ತಲ್ಲ, ಅಲ್ಲೆಲ್ಲ ನೀರು ಹಾಕಿ ಕ್ಯೂರಿಂಗ್ ಆಗಬೇಕಲ್ಲ, ಅದಕ್ಕೋಸ್ಕರನೇ ಒಂದು 21 ಡೇಸ್ವರೆಗೂ ನೀರು ಹಾಕಬೇಕು. ಎಲ್ಲ ಕೆಲಸ ಮುಗಿಸ್ಕು ವಾಟ್ರ್ ಬಾಟಲಿ ಗಿಡಕ್ಕೆ ನೀರು ಟೆಕ್ನಾಲಜಿ ಯೂಸ್ ಮಾಡೋಣ ನಮ್ಮ ಮನೇಲಿ. ನಾನು ಅದೆಲ್ಲ ಕೆಲಸ ಮಾಡಿ ನಮ್ಮಮ್ಮ ಇಲ್ಲೇನೋ ಮಾಡ್ತಾವ್ರೆ, ಹೂವು ಕೀಳ್ತಾವ್ರೆ. ಈಗ ಜಸ್ಟ್ ತಿಂಡಿ ಮುಗಿಸ್ದೆ, ಅಂಗಡಿ ಹತ್ರ ಹೋಗ್ತೀನಿ. ಅಂಗಡಿ ಹತ್ರ ಹೋಗ್ಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ಬಂದ್ಬಿಟ್ಟು ಊಟ ಮಾಡಕ್ಕೆ ಬರ್ತೀನಿ. ಇನ್ನೇನು ಇವಾಗ ಹೋದರೆ ಮತ್ತೆ ಬರೋಲ್ಲ. ಇನ್ನೊಂದು ಸತಿ ಬಂದ್ಬಿಟ್ಟು ಆಮೇಲೆ ಒಂದು ಸತಿ ನೀರು ಹಾಕಬೇಕು. ಅವಾಗೆಲ್ಲ ಬಂದ್ಬಿಟ್ಟು ನೀರು ಹಾಕ್ಬಿಟ್ಟು ಹೋಗ್ತೀನಿ. ಇದು ಸೌಂಡ್ ಬೇರೆ ಆಫ್ ಇಲ್ಲ. ನಾನು ಕರೆಕ್ಟಾಗಿ ಬಂದಾಗ ಇದು ಯಾವುದಾದ್ರು ಫಿಲಮ್ ರನ್ ಆಗ್ತಾ ಇರ್ತದೆ. ಇವಾಗೆಲ್ಲ ಹೋಗ್ಬೇಕಂತ, ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಗಾಡಿ ಅದು ತೆಗೆದ್ಬಿಟ್ಟು ಇವಾಗ ಹೋಗ್ತೀನಿ. ಇವ್ರು ಮೇಡಮು ರೆಡಿ ಆಗೋರೆ, ಹೋಗ್ಬಿಟ್ಟು ಬರ್ತೀನಿ. ರೆಡಿಯಾಗಿ ಜಲ್ದಿ ಗಾಡಿ ಈಚೆ ಹಾಕ್ತೀನಿ. ಏನು ಬಿಸಿಲು ಗೊತ್ತಾ, ನೈಟು ಸಖತ್ ಚಳಿ, ಇವಾಗ ಸಖತ್ ಬಿಸಿಲೈತೆ. ಹೋಗ್ಬಿಟ್ಟು 1 ಅವರ್ ಬೇಕೀಗ ನಾನು ಬರೋಕ್ಕೆ. ಮತ್ತೆ ಇವಾಗ ಎಷ್ಟು ಟೈಮು? 12:41. ನಾನು ಬರೋ ಅಷ್ಟರಲ್ಲಿ 1 ಆಗುತ್ತೆ. ಇವಾಗ ಗಾಡಿ ಎಲ್ಲ ಈಚೆ ಹಾಕ್ಬಿಟ್ಟು ಹೊರಡ್ತೀನಿ. ಇವತ್ತು ಅಡುಗೆ ಲೇಟು ಗೊತ್ತು ನಮಗೆ ಪಕ್ಕ. ಇವಾಗ ಹೋಗ್ತಿದ್ದೀವಿ ಅಂದರೆ ಇನ್ನೂ ಲೇಟ್ ಆಗುತ್ತೆ ನಾವು ಬರೋ ಅಷ್ಟರಲ್ಲಿ. ಏನೋ ನಾನೇನು ಹಾಕಲ್ಲ, ನೀವು ತೊಗೊಳ್ಳಿ. ಗೈಸ್, ಅವಾಗಲೇ ಬಂದು ಊಟ ಅಲ್ಲಿಂದನೇ ತೊಗೊಂಬಂದಿದ್ದೆ. ಊಟ ಮಾಡಿ ಎಲ್ಲ ನೀರು ಹಾಕಬೇಕಿತ್ತು, ಎಣ್ಣೆ ಎಲ್ಲ ಹಾಕಿ ನೀರು ಹಾಕಿ ಇವಾಗ 1 ನಿಮಿಷ ಆಯ್ತು ಅಷ್ಟೇ. ಅದು ವೀಡಿಯೋ ಮಾಡೋಕ್ಕಾಗಲ್ಲ, ಒಂದು ಕೈಯಲ್ಲಿ ಬಕೆಟು ಒಂದು ಕೈಯಲ್ಲಿ ಜಗ್ಗಿ ಇರ್ತದೆ. ಹೆಂಗೆ ಮಾಡೋಣ, ಇಲ್ಲ ಅಂದರೆ ಮಾಡಿವೆ. ಅದು ಟ್ರೈ ಮಾಡ್ತೀನಿ ಒಂದು ಸತಿ ಹೆಂಗೂ ಮಾಡೋಕ್ಕೆ ಅಂತ. ಫುಲ್ಲು ಬೇವತ್ತೋಗಿ ಮುಖ ತೊಳ್ಕೊಂಡು ಇವಾಗ ಜಸ್ಟು ಈ ಬಿಸಿಲಲ್ಲಿ ನೀರು ಹಾಕೋ ಅಷ್ಟರಲ್ಲಿ ಫುಲ್ ಮೈಯೆಲ್ಲ ಸುಟ್ಟೋಯ್ತೈತೆ. ಅದ್ರ ಬೇರೆ ಬ್ಲ್ಯಾಕ್ ಶರ್ಟು ಈ ಕಡೆ ಸೈಡ್ ಹಾಕಿ ನಮ್ಮಮ್ಮ ಇವಾಗ ಏನು ಹೇಳಲ್ಲ. ಇಲ್ಲ ಮತ್ತೆ ಬರ್ಬೇಕಿರೋದು ನಾನು. ಇವಾಗ ಏನು ಹೇಳಲ್ಲ ನನಗೆ. ಆಲೆ ಒಣಗಿ ಹೋಯ್ತು. 1 ನಿಮಿಷ ಹಾಕಿನ್ನೂ ಹೋಗಿಲ್ಲ, ಆಲೆ ಒಣಗಿ ಹೋಯ್ತು. ಎಲ್ಲ ಹೋಗೈತೆ ಆಗ್ದಂಗೆ ಅನಿಸ್ತದಲ್ಲ. ಪ್ರೂಫ್ ಏನು ಅಂದರೆ ನಮ್ಮಮ್ಮ ಏನು ಹೇಳೋಣ ಇಲ್ಲ, ಇದೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಬ್ಯಾಕ್ ಸೈಡ್ ನೋಡೋಣ, ಬ್ಯಾಕ್ ಸೈಡ್ಗೆ ಏನು ಬೇಕಿರೋದು. ಅದು ಕಾಣಿಸ್ತಾ ಇಲ್ಲ. ಎಸ್ಕೇಪ್ ಅಷ್ಟೇ. ಸೌಕಾರು ಬಾರೋ, ಹೋಗ್ತೀನಿ ಇವಾಗ ಅಂಗಡಿ ಹತ್ರ. ಊಟ ಆಯ್ತು ನಂದು, ಅವ್ರು ಮಾಡಲಿ. ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದಿದೆ. ಅನ್ಕೋತಾ ಇರ್ತೀರ ಏನು ಹಾಲು ತರಕ್ಕೆ ಹೋಗ್ತಾಯಿಲ್ಲ. ನಮ್ಮ ಅಮ್ಮನೇ ತರಿಸ್ಬಿಟ್ಟಿರ್ತಾರೆ, ಅದಕ್ಕೆ ನಾನೇನು ಹೋಗ್ತಾಯಿಲ್ಲ ಇವಾಗ ತರೋಕ್ಕೆ. ಅವರೇ ನಾನು ಹೋಗಿ ಬರೋ ಮುಂಚೆನೇ ತರಿಸಿಟ್ಟಿರ್ತಾರೆ. ನಾನು ಅದಕ್ಕೆ ಹೋಗ್ತಾಯಿಲ್ಲ ತಗೊಂಬರೋಕ್ಕೆ. ಹೋಗ್ತೀನಿ ಅಂಗಡಿ ಹತ್ರ, ಯಾರು ಇರಲಿಲ್ಲ. ಸುಮ್ಮನೆ ಬಂದಿದೆ ಮನೆ ಹತ್ರ ಏನೇನು ಮಾಡ್ತಾಯಿದ್ದಾರೆ ನೋಡೋಕ್ಕೆ ಅಂತ. ಆಲ್ರೆಡಿ ಟೈಮ್ ಆಗಿದೆ. ನಾನಾ ಬರ್ತೀನಿ ಇವಾಗ ಎಷ್ಟು ಟೈಮು? ಇವಾಗ ಜಿಮ್ ಹಾಲಿಡೇ ನಮ್ಮದು 6:11 ಬರ್ತೀನಿ. ಒಂದು 8 ಹೋಗ್ತೀನಿ. ಇವತ್ತು ಬಿಗ್ ಬಾಸಲ್ಲಿ ಹೇಳ್ಬೇಕಂದ್ರೆ ಫಸ್ಟು ನಾಮಿನೇಷನ್ನೇ ಆಗಿಲ್ಲ. ಈ ವಾರ ಎಲಿಮಿನೇಷನ್ ಹೆಂಗಾಯ್ತದ ನಿನಗೆ? ನಾಮಿನೇಷನ್ ಆಗಿಲ್ವಾ? ಯಾರು ಹೇಳಿ ನಾಮಿನೇಷನ್ ಆಗಿದೆ? ಹಾಂ, ನಾಮಿನೇಷನ್ ಅಲ್ಲಿ ಇವಾಗ ಯಾರು? ರಕ್ಷಿತಾ. ನನ್ಗೆ ಯಾರೋ ಹೇಳಿದ್ರು, ಮತ್ತೆ ನಾನು ಅದೇ ನಂಬ್ಕೊಂಡು ಸುಮ್ಮನಿದ್ದೀನಿ ಇಲ್ಲ ಅಂತ. ನಿಜ, ರಕ್ಷಿತಾ ಮತ್ತೆ ಧ್ರುವನಂತೆ ಪ್ರೋಮೋ ನೋಡಬೇಕಿದ್ರೆ ಇಬ್ರು ಪಾಪ ಒಬ್ಬ ಹೋಗಿದ್ದೆ. ಏನ್ ಗೊತ್ತಾ, ರಕ್ಷಿತಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ಲಿ ಗೊತ್ತಾ. ಅದೇ ನನ್ನ ಮೋಸ್ಟ್ಲಿ ಅದಕ್ಕೆ ಈಚೆ ಕಳಿಸ್ತಾರೆ. ಏನೋ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತಾರೆ. ಅವ್ರಿಗೂ ಇಷ್ಟ ಬಂದಂಗೆ. ಹೋಗ್ತೀನಿ ಇವಾಗ ಅಂಗಡಿ ಹತ್ರ. ಮತ್ತೆ ನಮ್ದೇನು ಕೆಲಸ ಇಲ್ಲ ಇವತ್ತು. ಹೆಂಗೂ ಜಿಮ್ಮು ರಜಾ, ನಮ್ಗೆ ಜಿಮ್ಗೂ ಹೋಗಂಗಿಲ್ಲ, ಏನಿಲ್ಲ. ನೀರು ಬಿಟ್ಟಾರೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಆಯಿತು. ನಮ್ಮ ಹುಡುಗ ಎಷ್ಟೋ ದಿನ ಆದಮೇಲೆ ಶರ್ಟ್ನೆಲ್ಲ ಕಚ್ಕೊಂಡು ಫುಲ್ ಡೀಪಾಗಿ ಕೆಲಸ ಮಾಡ್ತಾವೆ. ನಾವು ಹೋಗೋಣ 8 ಟೈಮ್ ಜಾಸ್ತಿನೇ ಆಗೋಗೈತೆ. ಇವತ್ತು ಜಿಮ್ ಹೋಗಲ್ಲ ಅಂತ ಅದಕ್ಕೆ ಇರೋದಿಲ್ಲ. ಅಂದಿಷ್ಟೊತ್ತಿಗೆ ಹೋಗ್ಬಿಟ್ಟಿರಿವೆ. ಜಿಮ್ ಬರೋ ಇವಾಗ ಜಿಮ್ಗೆ ಹೋಗ್ತಾವೆ. ನಾನು ಇವತ್ತು ಹೋಗ್ತಾಯಿಲ್ಲ, ಹೋಗ್ತಾವೆ ಜಿಮ್ಗೆ. ಅಂಗಡಿ ಕ್ಲೋಸ್ ಮಾಡ್ಕೊಂಬಿಟ್ಟು ಮನೆ ಹತ್ರ ಹೋಗ್ತೀನಿ. ಚಳಿ ಜಾಸ್ತಿ ಆಗೈತು. ಇದು ಸ್ವಲ್ಪ ಡೋರ್ ಲಾಕ್ ಮಾಡಬೇಕಿತ್ತು, ಲಾಕ್ ಮಾಡ್ತೀವಿ. ಇದೆಲ್ಲ ಕ್ಯೂರಿಂಗ್ ಆಗೈತೆ. ಫುಟ್ ಪ್ರಿಂಟ್ಸ್ ಎಲ್ಲ ಬಿದ್ದುಬಿಡ್ತು. ಹಾಂ, ಅಲ್ಲೊಂದು ಬಟ್ಟೆ ಇದೆಲ್ಲ ನಡೆದಿದ್ದಕ್ಕೆ ಫುಟ್ ಪ್ರಿಂಟ್ಸ್ ಬಂದ್ಬಿಟ್ಟೈತೆ. ಯಾರೋ ಚಪ್ಪಲಿ ಸ್ಲೀಪರ್ ಆಗೋ ಬಂದ್ಬಿಟ್ಟಿದ್ದಾರೆ. ಇಲ್ಲ, ನೀರು ಅನಿಸುತ್ತೆ. ನೀರು ಆಗಿಬಿಟ್ಟೈತೆ, ಏನೋ ಗೊತ್ತಿಲ್ಲ. ಇಲ್ಲೆಲ್ಲ ಆಗಬೇಕಿತ್ತು, ಇಲ್ಲೆಲ್ಲೂ ಹಾಕಿಲ್ಲ ನೀರು. ಇವಾಗಿಲ್ಲ. ಬೆಳಿಗ್ಗೆ 1 ರೌಂಡ್ ಹಾಕಿದ್ರೆ ಮುಗ್ದೋಗುತ್ತೆ.
ಇವಾಗೇನು ಬೇಡ, ಬೆಳಿಗ್ಗೆ ಹಾಕಿದ್ರೆ ಸರಿ ಹೋಗುತ್ತೆ. ಈಚೆ ಎಲ್ಲ ಹಾಕ್ಬಿಡ್ಬೇಕು. ವಾಕಿಂಗ್ ಮಾಡೋಣ ಅಂತ ಹೋದರೆ ವಾಯ್ಸೇ ಕಟ್ಕೊಂಡ್ಬಿಡ್ತು ನಂದು 1 ನಿಮಿಷಕ್ಕೆ. ವಾಕಿಂಗಿಗೆ ಅಂತ ಹೋದೆ 1 ನಿಮಿಷಕ್ಕೆ ವಾಯ್ಸೇ ಕಟ್ಕೊಂಡ್ಬಿಡ್ತು. ಕಿವೆಲ್ಲ ಫುಲ್ ಕೋಲ್ಡ್ ಆಗೋಯ್ತು. ಸಣ್ಣ ಊಟ ಮಾಡ್ಬಿಟ್ಟು ಕೂತವರೆಲ್ಲ. ಇದನ್ನ ಡೋರ್ ಹಾಕಬೇಕು, ಇಲ್ಲಾಂದರೆ ಚಳಿ ಆಗುತ್ತಿದ್ದು. ಅಕ್ಕ ಐಡೆಂಟಿಫೈ ಮಾಡಿಬಿಟ್ರು. ಹೋಗ್ಬಿಟ್ಟು ಮಲಗೋಣ. ನಾವು ನೀರು ತುಂಬಿಕೊಂಡು ಕುಡಿಯೋಕ್ಕೆ ನೀರೆಲ್ಲ ತೊಗೊಂಬಂದು ಮಲಗ್ತೀನಿ. ಇತ್ತೀಚೆಗೆ ಯಾಕೋ ಚಳಿ ಜಾಸ್ತಿ ಆದಾಗಿಂದ ನಮಗೂ ಇಲ್ಲ, ನನಗೆ ಒಬ್ಬನ ಚಳಿ ಆಗ್ತಾಯಿತ್ತಾ ಇಲ್ಲ ಎಲ್ಲರಿಗೂ ಚಳಿ ಆಗ್ತಾಯಿತ್ತಾ ಗೊತ್ತಿಲ್ಲ. ನಾನು ಮಲಗ್ತೀನಿ, ರೆಸ್ಟ್ ಮಾಡ್ತೀನಿ. ಈಚೆ ಹೋಗಿಲ್ಲ ಅಂದ್ರೆ ಆಗೋದು, ನನ್ನ ಗಂಟ್ಲೇ ಕಟ್ಕೊಂಡ್ಬಿಡ್ತು ಹೋಗಿದ್ದಕ್ಕೆ. ಬಂದ್ಬಿಟ್ಟು ಮಲಗಿದ್ದೆ, ಚಳಿ ಜಾಸ್ತಿ ಆಗಿ ಹೆಡ್ಡೇಕ್ ಜಾಸ್ತಿ ಆಗಿಬಿಡೈತೆ ನನಗೆ. ಅದಕ್ಕೋಸ್ಕರನೇ ಬಂದ್ಬಿಟ್ಟು ಆಲ್ರೆಡಿ ಅವಾಗಲೇ ಬಂದು ಮಲಗಿಬಿಟ್ಟಿದೆ. ಊಟ ಮಾಡಿ ಈಚೆಲ್ಲ ಅದೆಲ್ಲ ನೋಡಿಕೊಂಡು ಇದು ಯಾವ ಚಳಿಗೆ ನಮ್ಗೆ ಆಯ್ತಾ ಇಲ್ಲ. ಇವಾಗ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿಬಿಟ್ಟು ಬೆಳಿಗ್ಗೆ ಅಂಗಡಿಗೆ ಬೇರೆ ಹೋಗಬೇಕು. ಈ ಚಳೀಲಿ ಎದೋಳಕ್ಕೂ ಆಗಲ್ಲ, ಅಂಗಡಿ ಹೋಗೋಕ್ಕೂ ಆಗಲ್ಲ, ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.